ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ವಕುಳ ಮಾತೆ ಆಲಯದಲ್ಲಿ ವೈಭವದ ಮಹಾಸಂಪ್ರೋಕ್ಷಣೆ ಕಾರ್ಯಕ್ರಮಗಳು. ಪೇರೂರು ಬಂಡಿಯಲ್ಲಿ ಆಗಮುಕ್ತವಾದ ಯಾಗಶಾಲೆ ಕೃತುಗಳು. ಕೋಲಾರದ ಕೂಟಾದ್ರಿ ಕುರುಡುಮಲೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು. ಮುಳುಬಾಗಿಲಿನ ಶ್ರೀ ಮಹಾಗಣಪತಿಗೆ ಶ್ರದ್ಧಾ ಭಕ್ತಿಯಿಂದ ನಡೆದ ಅರ್ಚನಾದಿ ಮಂಗಳಾರತಿ. ಬೆಂಗಳೂರಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಆಲಯ ವಾರ್ಷಿಕೋತ್ಸವ ವೈಭವ. ಅಮೃತ ನಗರದಲ್ಲಿ ಆಗಮುಕ್ತವಾಗಿ ನಡೆದ ಶ್ರೀನಿವಾಸ ಕಲ್ಯಾಣ. ತಿರುಪತಿ ಸಮೀಪದಲ್ಲಿರುವ ಪೇರೂರಿನಲ್ಲಿ ಶ್ರೀ ವಕುಳ ಮಾತೆ ಆಲಯದಲ್ಲಿ ಮಹಾಸಂಪ್ರೋಕ್ಷಣೆ ಕೃತುಗಳು ಆಗಮುಕ್ತವಾಗಿ ಪ್ರಾರಂಭವಾದವು. ಈ ತಿಂಗಳ 23ರಂದು ಆಗಮುಕ್ತವಾಗಿ ನಂತರ ಆಲಯ ಆವರಣದಲ್ಲಿ ಗಣಪತಿ ಹೋಮವನ್ನು ನಿರ್ವಹಿಸಿ ಪೂರ್ಣಾಹುತಿಯನ್ನು ಸಮರ್ಪಿಸಲಾಯಿತು. ಆನಂತರ ಶ್ರೀ ಗಣೇಶನಿಗೆ ಅಷ್ಟಾವಧಾನ ಸೇವೆಯನ್ನು ಸಲ್ಲಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಅಮೃತ ನಗರದಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದ ವಾರ್ಷಿಕೋತ್ಸವದ ಪೂಜಾ ಕೈಂಕರ್ಯ ಮಹೋತ್ಸವ ನೆರವೇರಿತು. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಟು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹ ವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳ ವಾದ್ಯಗಳೊಂದಿಗೆ ಆಗಮುಕ್ತ ವಿಧಿಯಂತೆ ಕಲ್ಯಾಣವನ್ನು ನೆರವೇರಿಸಿದರು.
ಅಪಾರ ಸಂಖ್ಯೆಯ ಭಕ್ತಾದಿಗಳು ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ್ವರ ಸ್ವಾಮಿ ಭಕ್ತರಿಗೆ ಸುವರ್ಣಾವಕಾಶ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಸೇವೆಯಲ್ಲಿ ಪಾಲ್ಗೊಳ್ಳುವ ಭಾಗ್ಯ. ಮಾನವ ಸೇವೆಯೇ ಮಾಧವ ಸೇವೆ ಎಂಬ ಒಳ್ಳೆಯ ಆರ್ಯೋಕ್ತಿಗೆ ಇದುವೇ ನಿದರ್ಶನ. ಟಿಟಿಡಿ ಪ್ರಾಣದಾನ ಟ್ರಸ್ಟ್ನಿಂದ ನಿರ್ಮಿಸಿ ನಿರ್ವಹಿಸುತ್ತಿರುವ ಚಿಕ್ಕ ಮಕ್ಕಳ ಸೂಪರ್ ಸ್ಪೆಷಾಲಿಟಿ ಪೀಡಿಯಾಟ್ರಿಕ್ ಆಸ್ಪತ್ರೆಗೆ ದಾನಿಗಳಿಂದ ದೇಣಿಗೆಯ ಸ್ವೀಕಾರ. 1 ಕೋಟಿ ರೂಪಾಯಿಗಿಂತ ಹೆಚ್ಚು ದೇಣಿಗೆ ನೀಡುವ ದಾನಿಗಳಿಗೆ ಶ್ರೀವಾರಿ ಸರ್ವ ಸೇವೆಯಲ್ಲಿ ಭಾಗವಹಿಸಲು ಅವಕಾಶ. 1,50,00,000 ರೂಪಾಯಿ ದೇಣಿಗೆ ನೀಡುವ ದಾನಿಗಳಿಗೆ ಶುಕ್ರವಾರ ಜರುಗುವ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ. ದಾನಿಗಳಿಗೆ ಸೆಕ್ಷನ್ 80G ಅಡಿಯಲ್ಲಿ ಆದಾಯ ತೆರಿಗೆ ವಿನಾಯಿತಿ ಲಭ್ಯವಿದೆ. ಸುಪ್ರಭಾತದಿಂದ ಸಹಸ್ರ ದೀಪಾಲಂಕಾರ ಸೇವೆಯವರೆಗೂ ಶ್ರೀನಿವಾಸನ ಎಲ್ಲ ಸೇವೆಗಳಲ್ಲಿ ಪಾಲ್ಗೊಳ್ಳುವುದೇ ಮಹಾಭಾಗ್ಯ. ದೇಣಿಗೆ ನೀಡುವ ವ್ಯಕ್ತಿಗಳು 25 ವರ್ಷಗಳು ಅಥವಾ ಜೀವಿತ ಪರ್ಯಂತ ಈ ಸದುಪಯೋಗವನ್ನು ಪಡೆಯಬಹುದು. ದೇಣಿಗೆ ನೀಡುವ ಸಂಸ್ಥೆಗಳು 20 ವರ್ಷಗಳು ಸೇವೆಯನ್ನು ಪಡೆಯುವ ಅವಕಾಶವಿದೆ. ದಾನಿಗಳೊಂದಿಗೆ 6 ಮಂದಿಗೆ ಶ್ರೀನಿವಾಸನ ಸೇವೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿದೆ. 7 ಬೆಟ್ಟಗಳ ಒಡೆಯನ ಸೇವೆಯಲ್ಲಿ ತನ್ಮಯರಾಗಲು ಬಯಸುವ ಭಕ್ತರಿಗೆ ಇದುವೇ ಟಿಟಿಡಿಯ ಆಹ್ವಾನ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಟಿಟಿಡಿ ವೆಬ್ಸೈಟ್ www.tirupatibalaji.ap.gov.in ಅಥವಾ arjitamoffice@gmail.com ಅಥವಾ ಆರ್ಜಿತ ಕಾರ್ಯಾಲಯಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆರ್ಜಿತ ಕಾರ್ಯಾಲಯದ ಫೋನ್ ನಂಬರ್ 087722635889ಕ್ಕೆ ಕರೆ ಮಾಡಿ ಸಂಪರ್ಕಿಸಬಹುದು. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಕಾಡುಗೋಡಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಮಹಾ ಕುಂಭಾಭಿಷೇಕ ಮಹೋತ್ಸವ ವೈಭವದಿಂದ ಜರುಗಿತು. ಈ ಪ್ರಯುಕ್ತ ದೇವಾಲಯವನ್ನು ತಳಿರು ತೋರಣಗಳು, ಆಕರ್ಷಕ ಪುಷ್ಪಮಾಲೆಗಳಿಂದ ಶೃಂಗರಿಸಲಾಯಿತು. ನಂತರ ಗರ್ಭಗುಡಿಯಲ್ಲಿರುವ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ವಿಶೇಷ ಅಲಂಕಾರ ಮಾಡಿ ಅರ್ಚನೆಯನ್ನು ನಿರ್ವಹಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ನಂತರ ಉಪಾಲಯದಲ್ಲಿರುವ ಶ್ರೀ ಗಣಪತಿಗೆ ಬೆಳ್ಳಿ ಕವಚ ಧಾರಣೆ ಮಾಡಿ ಶೋಭಾಯಮಾನವಾಗಿ ಅಲಂಕರಿಸಿ ಮಂಗಳ ನಿರಾಜನವನ್ನು ಬೆಳಗಲಾಯಿತು. ಹಾಗೂ ಪರಿವಾರ ದೇವರುಗಳಿಗೆ ವಿಶೇಷ ಅಲಂಕಾರ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಧನ್ಯರಾದರು. ಬೆಂಗಳೂರಿನ ಅಗರದ ಶ್ರೀ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಗೆ ಬಗೆ ಬಗೆಯ ಪುಷ್ಪಗಳಿಂದ ತುಳಸಿ ಮಾಲೆ, ವೀಳ್ಯದೆಲೆ ಹಾರದಿಂದ ಶೋಭಾಯಮಾನವಾಗಿ ಅಲಂಕಾರ ಮಾಡಿದರು. ನಂತರ ಅಷ್ಟೋತ್ತರ ಸಮರ್ಪಿಸಿ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು.
ಭಕ್ತಾದಿಗಳು ಅಪಾರ ಸಂಖ್ಯೆಯಲ್ಲಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಬೆಂಗಳೂರಿನ ಅಲ್ಸೂರು ಶ್ರೀ ದಂಡಪಾಣಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಗರ್ಭಗುಡಿಯಲ್ಲಿರುವ ಸ್ವಾಮಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ಅರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ದೇವರ ದರ್ಶನ ಪಡೆದು ಧನ್ಯರಾದರು. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಆನೆಗುಂದಿಯಲ್ಲಿರುವ ನವವೃಂದಾವನದಲ್ಲಿ ಶ್ರೀ ರಘುವರ್ಯ ತೀರ್ಥ ಶ್ರೀಪಾದರ ಆರಾಧನಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ಜರುಗಿತು. ಈ ನಿಮಿತ್ತ ಉತ್ತರಾದಿಮಠದ ಪೀಠಾಧೀಶರಾದ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀಪಾದರು ಸಂಸ್ಥಾನ ಪೂಜೆಯನ್ನು ನಿರ್ವಹಿಸಿದರು. ತರುವಾಯ ಅನುಗ್ರಹ ಸಂದೇಶವನ್ನು ನೀಡಿದರು. ಎಲ್ಲ ವಿರೋಧಿಗಳಾದ ಶತ್ರುಗಳಾದ ಜನರನ್ನು ಒರಳಲ್ಲಿ ಕುಟ್ಟಿ ಪುಡಿ ಮಾಡುತ್ತೇನೆ. ಯಾರು ನನ್ನ ಎದುರಿನಲ್ಲಿ ಬರುವಂತಹ ಶತ್ರುಗಳು ಅಂತ ಪರಮಾತ್ಮ ಹೇಳ್ತಾನೆ ವೇದದಲ್ಲಿ. ಅಂತಹ ಶ್ರೀರಾಮಚಂದ್ರ ಬರ್ತಾ ಇದ್ದಾನೆ. ಶ್ರೀರಾಮಚಂದ್ರನಿಗೆ ನಾವೆಲ್ಲ ವಿರೋಧ ಮಾಡುವುದುಂಟೆ, ಮಾಡಿದರೆ ನಾವು ಬದುಕುವುದಕ್ಕೆ ಸಾಧ್ಯವೇ? ಆ ಪರಮಾತ್ಮನ ಕರುಣೆ ಇರಬೇಕು ಅನ್ನುವ ದೃಷ್ಟಿಯಲ್ಲಿ ಭಗವಂತನ ಮೇಲಿನ ಭಕ್ತಿಯಿಂದ, ರಘುವರ್ಯ ತೀರ್ಥರ ಮೇಲಿನ ಒಂದು ವಿಶೇಷವಾದ ಅನುಗ್ರಹ ಬುದ್ಧಿಯಿಂದ ಭೀಮಾ ನದಿ ದಾರಿಯನ್ನ ಬಿಟ್ಟಿದ್ದಾಳೆ. ಭೀಮಸ್ವೇದ ಸಮುದ್ಭೂತೆ ಅಂತ ಭೀಮಾ ನದಿಗೆ ಹೇಳುವುದುಂಟು. ಭೀಮಸೇನ ದೇವರಿಂದಲೇ ಹುಟ್ಟಿದವಳು. ಹೀಗಾಗಿ ಭೀಮಸೇನ ದೇವರಿಂದ ಹುಟ್ಟಿದ ಭೀಮಾ ನದಿ ನಮ್ಮ ಭೀಮಸೇನ ದೇವರ, ನಮ್ಮ ತಂದೆಯ ಅವತಾರರಾದ ಶ್ರೀಮದಾಚಾರ್ಯರ ಆ ಶಾಸ್ತ್ರದ ನದಿಯಲ್ಲಿ ಯಾವಾಗಲೂ ಮುಳುಗಿ ಪಾಠ ಪ್ರವಚನ ಮಾಡುವ ರಘುವರ್ಯ ತೀರ್ಥರು ಬಂದಿದ್ದಾರೆ. ಅಂಥವರಿಗೆ ನಾನು ದಾರಿ ಕೊಡದೇ ಇದ್ದರೆ ಹೇಗೆ ಅಂತ ಆ ಭೀಮಾ ನದಿ, ಮಧ್ವ ನದಿಯಲ್ಲಿ ಯಾವಾಗಲೂ ವಿಹಾರ ಮಾಡುವ ಶ್ರೀಮದಾಚಾರ್ಯರ ಶಿಷ್ಯ ಪರಂಪರೆಯಲ್ಲಿ ಬಂದಂತಹ ರಘುವರ್ಯ ತೀರ್ಥರಿಗೆ ದಾರಿಯನ್ನ ಕೊಟ್ಟಿದ್ದಾಳೆ. ಬೆಂಗಳೂರಿನ ಮಲ್ಲೇಶ್ವರಂನ ಯದುಗಿರಿ ಯತಿರಾಜ ಮಠದ ಆವರಣದಲ್ಲಿರುವ ಸಭಾಭವನದಲ್ಲಿ ವೇದ ಧರ್ಮ ಪರಿಪಾಲನಾ ಸಭಾದ ವತಿಯಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮವು ಶ್ರೀ ಯದುಗಿರಿ ಯತಿರಾಜ ಜಿಯರ್ ಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಜರುಗಿತು. ಈ ನಿಮಿತ್ತ ಮೊದಲಿಗೆ ಶ್ರೀ ಗಾಯತ್ರಿ ದೇವಿ ಮತ್ತು ತ್ರಿಮತಾಚಾರ್ಯರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ವಟುಗಳಿಗೆ ಉಪನಯನವನ್ನು ಮಾಡಲಾಯಿತು. ಬೆಂಗಳೂರಿನ ಹಲ್ಸೂರು ಶ್ರೀ ಈಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಈ ನಿಮಿತ್ತ ಸ್ವಾಮಿಯನ್ನು ಅಲಂಕರಿಸಿ ಅರ್ಚನಾದಿಗಳೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತಾದಿಗಳು ವಿಶೇಷ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ಜೆಪಿ ನಗರದಿಂದ ಮಹಾರಣ್ಯ ಶ್ರೀ ಶ್ರೀ ಮುರಳೀಧರ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ 28ನೇ ವರ್ಷದ ಪಂಡರಿ ಯಾತ್ರೆಯನ್ನು ಹೊಸೂರು ಶ್ರೀ ಕೃಷ್ಣಮೂರ್ತಿ ಭಾಗವತರು ಮತ್ತು ವಿಠಲ ಕೀರ್ತನಾ ಪರಿವಾರದಿಂದ ಆಯೋಜಿಸಲಾಗಿತ್ತು. ಪಂಡರಿ ಯಾತ್ರೆಯ ನಂತರ ಸತ್ಸಂಗ ಪರಿವಾರ ಮಂತ್ರಾಲಯಕ್ಕೆ ಆಗಮಿಸಿ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ದರ್ಶನವನ್ನು ಮಾಡಿದರು.
ಕರ್ನಾಟಕ ಗಡಿಭಾಗದ ಹೊಸೂರು ಬಳಿ ಧರ್ಮಪುರಿ ನಲ್ಲಂಪಳ್ಳಿ ಪಕ್ಕದ ಕಾನಾಪಟ್ಟಿಯಲ್ಲಿರುವ ಶ್ರೀ ಮಾರಿಯಮ್ಮನ್ ಶ್ರೀ ಬಾಲಮುರುಗನ್ ಸ್ವಾಮಿ ಆಲಯ ಮಹಾಕುಂಭಾಭಿಷೇಕ ಮಹೋತ್ಸವ ನೆರವೇರಿತು. ಈ ನಿಮಿತ್ತ ಗೋಪುರ ಕಲಶಕ್ಕೆ ಶಾಸ್ತ್ರೋಕ್ತವಾಗಿ ಕುಂಭಾಭಿಷೇಕವನ್ನು ಮಾಡಲಾಯಿತು. ಅಪಾರ ಸಂಖ್ಯೆಯ ಭಕ್ತಾದಿಗಳು ವಿಶೇಷ ಮಹೋತ್ಸವದಲ್ಲಿ ಪಾಲ್ಗೊಂಡು ಧನ್ಯರಾದರು. ನಂತರ ಶ್ರೀ ಮಾರಿಯಮ್ಮನ್ ದೇವಿ ವಿಗ್ರಹಕ್ಕೆ ಕಲಶಾಭಿಷೇಕವನ್ನು ಮಾಡಿ ಪೂಜಿಸಲಾಯಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ಗೋವಿಂದ 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 ಗೋವಿಂದ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಬೆಂಗಳೂರಿನ ಜಯಮಹಲ್ನ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಸೆಂಟ್ರಲ್ ಎಕ್ಸ್ಚೇಂಜ್ ಕ್ವಾರ್ಟರ್ಸ್ನಲ್ಲಿರುವ ಶ್ರೀ ತಿರುನಳ್ಳಾರ್ ಶನೇಶ್ವರ ಸ್ವಾಮಿ ಮಂದಿರದಲ್ಲಿ ವಿದ್ವಾನ್ ಡಾಕ್ಟರ್ ಚಿಂತಲಪಲ್ಲಿ ವಿ ಶ್ರೀನಿವಾಸ್ ಅವರಿಂದ ಗಾಯನ ಕಾರ್ಯಕ್ರಮವು ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.